ಈ ಸಾರವಾಡ ಪಂಚಾಯಿತಿಯಲ್ಲಿರೋ ಪಿಡಿಒಗಳಿಗೆ ನಾಚಿಕೆ ಆಗಬೇಕು. ಅಲ್ಲ, ಅದೇ ಡೋಬಿಗಾಡಿಗೆ ಬಣ್ಣ ಹೊಡೆದು ಅದೇ ಎರಡೆರಡು ಸಲ ಬಿಲ್ ತೆಗಿತಿರಲ್ಲ, ಪೈಖಾನೆಂದು ಮತ್ತು ಡೋಬಿಘಾಟ್ನಂದು ತಿತ್ತಿರಂದ್ರೆ ಈ ಪಿಡಿಒಗಳಿಗೆ ನಾಚಿಕೆ ಆಗಬೇಕು, ಇವ್ರು ಸಸ್ಪೆಂಡ್ ಆಗ್ಬೇಕು. ಈ 4 ಜನ ಕಳ್ಳ ಪಿಡಿಒಗಳ ವಿರುದ್ಧ ಕ್ರಮ ಯಾವಾಗ ಅಂತೇಳಿ ಜನ ಕೇಳಕತ್ತಾರ. ನೋಡ್ರು, ಈ 4 ಜನರ ಪಿಡಿಒಗಳನ್ನ ಸಸ್ಪೆಂಡ್ ಮಾಡಿ ತಾಲೂಕ್ ಪಂಚಾಯತಿ ಇಒ ಮತ್ತು CS ಸಸ್ಪೆಂಡ್ ಮಾಡಿ ಇವ್ರನ್ನ ತನಿಖೆಗೆ ಒಳಪಡಿಸಿ ಇವ್ರು ಮಾಡಿರ್ತಕ್ಕಂಥ ಎಲ್ಲಾ ಕಳ್ಳ ಏನ್ ತಿಂದಾರಲ್ಲ, ಭ್ರಷ್ಟಾಚಾರ ಮಾಡಲ್ಲ, ಅವ್ರ ವಿರುದ್ಧ ಕ್ರಮ ಆಗ್ತದ ಇಲ್ಲ ನೋಡೋಣ. ಈ 4 ಜನ ಪಿಡಿಒಗಳನ್ನ ಅಲ್ಲಿ ತನ ನಾವು ಕಳ್ಳರು ಅಂತೇಳಿ ಕರಿತೀವಿ. ಈ ಸಾರವಾಡ ಪಂಚಾಯಿತಿ ಒಳಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅಧ್ಯಕ್ಷರು ಮತ್ತು ಪಿಡಿಒಗಳು ಮಾಡಿದ್ದೇ ಮಾರ್ಗ ಅಂತೇಳಿ ಇಡೀ ಊರ್ ಜನ ಮಾತಾಡತ್ತಾರ. ಸಾರವಾಡ ಅಭಿವೃದ್ಧಿ ಯಾಕೆ ಆಗಲಾಗ್ಯದ ಅಂದ್ರ ಎಲ್ಲಾ ಪಿಡಿಒಗಳು ಮತ್ತು ಅಧ್ಯಕ್ಷರುಗಳು ಎಲ್ಲಾ 15ನೇ ಹಣಕಾಸು ಮತ್ತು 14ನೇ ಹಣಕಾಸು ಒಳಗ ಬಂದಿದ್ರು.